ಎಲ್ಲ ಸ್ಟೋರಿಗೂ ಒಂದು ಹೊಸ ಸ್ಟಾರ್ಟ್ ಅಂತ ಇರುತ್ತೆ. ಬಟ್ ನಮ್ಮ ಸ್ಟೋರಿಗೆ 2ನೇ ಸ್ಟಾರ್ಟ್ ಶುರು ಆಗಿದೆ. ನಡನ ಇಲ್ಲಿ ಕಾಣುತ್ತೆ ಬಿಡು ಗಂಡು ಗಂಡು ನಡ ನಡ ಚಿನ್ನ ಮತ್ತೆ ಸ್ಕ್ರೋಲ್ ಮಾಡ್ತೀಯ ನೀನು. ಆಯ್ತಾಯ್ತಾಯ್ತು ಈ ಜರ್ನಿ ಸ್ಟಾರ್ಟ್ ಮಾಡಿದಾಗ ಬರೀ ನಾನು ನನ್ನ ಜೊತೆ ನನ್ನ ಫ್ಯಾಮ್ಲಿ ಅಷ್ಟೇ ನಾವು ಸ್ಟಾರ್ಟ್ ಮಾಡಿದ್ದು. ಬಟ್ ಈ ಫ್ಯಾಮ್ಲಿಯಲ್ಲಿ ನೀವು ಸಬ್ಸ್ಕ್ರೈಬರ್ಸ್ ಆಗಿ ಫ್ಯಾಮ್ಲಿಯಲ್ಲಿ ಸಹಭಾಗಿಯಾಗಿದ್ದು ಈ ಫ್ಯಾಮ್ಲಿ ಬೆಳ್ಕೊಂಡಿದ್ದೆ. ಇವತ್ತು 1000 ಸಬ್ಸ್ಕ್ರೈಬರ್ಸ್ ಆಗಿದ್ದೆ. ಸೊ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಂಡತಿ ಮೈಕ್ ನೋಡಿ ಜೋರ್ ನಗ್ತಿದ್ದಾಳ. ಶಾರ್ಟ್ ಗನ್ ಮೈಕ್ ನೋಡಿ ಏನಿದೆಯಾ ಇದರಲ್ಲಿ? ಮೈಕ್ ಹೆಂಗಿದೆ? ಪಿಸ್ತಲ್ ಇರುತ್ತಲ್ಲ, ಪಿಸ್ತಲ್ ಇದ್ದಂಗಿದೆ. ಸೊ ಅದಕ್ಕೆ ಯಾಕೆ ಅಷ್ಟೊಂದು ನಗ್ಬೇಕು? ಇವತ್ತಿಂದ ಮೈಕಿಂದು ಯಾವುದು ಟೆನ್ಷನ್ ಇಲ್ಲ, ಯಾಕಂದರೆ ಹೊಸ ಮೈಕ್ ಬಂದಿದೆ. ಮೈಕ್ನ ನಾನು ಹಿಂಗೆ ಹಾಕೊಂಡ್ರೆ ನನ್ನ ಮಗ ಹಿಡ್ಕೊಂಡು ಎಳಿತಿದ್ದ, ಬಾಯಿಗೆ ಹಾಕೊತಿದ್ದ. ಬಟ್ ಇವಾಗ ಹೊಸ ಮೈಕ್ ಬಂದಿರೋದ್ರಿಂದ ಡೈರೆಕ್ಟ್ ಕ್ಯಾಮ್ರಾಗೆ ಅಟ್ಯಾಚ್ ಮಾಡಿ ನಾನು ಮೈಕ್ ಇಲ್ಲದೆ ಮಾತಾಡ್ಬೋದು. ಜಸ್ಟ್ ಈ ಮೈಲ್ ಸ್ಟೋನ್ ಹಿಟ್ ಆಗಿದ್ದಕ್ಕೆ ಲೈಫ್ ಏನೂ ಚೇಂಜ್ ಆಗಲ್ಲ. ನಮ್ಮ ನಾರ್ಮಲ್ ರೂಟೀನ್ ನಡೀತಾನೆ ಇರುತ್ತೆ. ಆ್ಯಂಡ್ ದಟ್ ಈಸ್ ದ ಬ್ಯೂಟಿ ಆಫ್ ಇಟ್. ನಮ್ಮ ನಡೀತಾ ಇರೋ ಜರ್ನಿಗೆ ಈ ಹೊಸ ಸ್ಟಾರ್ಟ್ ಶುರುವಾಗಿದೆ. ಏನು ನಡೀತಾ ಇದೆ ಅದು ಮುಖ್ಯ ಅಲ್ಲ, ಏನು ನಡೀತಾ ಇದೆ ಆ ಮೆಮರೀಸ್ನ ಕ್ಯಾಪ್ಚರ್ ಮಾಡಿ ಮುಂದೆ ಹೋಗಿ ಮತ್ತೆ ತಿರುಗಿ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ನಾವು 0ಇಂದ ಸ್ಟಾರ್ಟ್ ಮಾಡಿದ್ವಿ, ಇವತ್ತು 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಮುಂದೆ ಏನಾಗುತ್ತೆ ಅಂತ ಕಾದ್ ನೋಡೋಣ. ಸೊ ದಿಸ್ ಈಸ್ ಅವರ್ ನ್ಯೂ ಬಿಗಿನಿಂಗ್. ನಾವು ರೀಚ್ ಆಗಿದ್ದೀವಿ ಓಷನ್ ಪರ್ಲ್ಗೆ. ರಿಯಲ್ ಫೆದರ್ಸ್ ಯೂಸ್ ಮಾಡಿರೋದು ಚೆನ್ನಾಗಿದೆ. ಜನ ಇರ್ತಾರೇನೋ ಇವತ್ತು, ಸ್ಯಾಟರ್ಡೆ ಅಲ್ವಾ? ನಾವು ಲಾಸ್ಟ್ ಟೈಮ್ ಅಂದಾಗ ನಾವಿಬ್ಬರೇ ಇದ್ವಿ, ಯಾರೂ ಇರಲಿಲ್ಲ. ಸೊ ಲಾಸ್ಟ್ ಟೈಮ್ ಬಂದಾಗ ಆವಾಗಲೂ ನಾವಿಬ್ಬರೇ ಇದ್ವಿ. ಈ ಸಲ ಬಂದಾಗ ನಾವಿಬ್ಬರೇ ಇದ್ದೀವಿ. ಇಬ್ಬರಲ್ಲ, 3 ಜನ ಇದ್ದೀವಿ ಆ್ಯಕ್ಚುಲಿ. ಲಾಸ್ಟ್ ಟೈಮ್ ಬಂದಾಗ ಇಬ್ಬರೇ ಇದ್ವಿ, ಇವಾಗ 3 ಜನ ಇದ್ದೀವಿ. ಅಲ್ಲಿಡಲ್ಲ ಸೈಡ್ ಟೈಮ್ ಫಿಶ್ ನೋಡ್ತಿರೋದು ಮುಂದೆ. ಓನಿ ಮಾದು ವಾಟ್ ಇಸ್ ದಟ್? ಸೊ ನಮ್ಮ ಗುಂಡಣ್ಣ ಇಡ್ಲಿ ಸಾಂಬಾರು ಆರ್ಡರ್ ಮಾಡಿದ್ದಾನೆ. ಅವನಿಗೆ ಇಡ್ಲಿ ಇಷ್ಟ ಅಲ್ವಾ ಗುಂಡು? ಅಚ್ಚ ಅಚ್ಚ ಅಚ್ಚ.
ವೆಜ್ ಮಂಚೂರಿಯನ್ ಆರ್ಡರ್ ಮಾಡಿದ್ವಿ. ಸೊ ಒಂಥರ ಸಖತ್ತಾಗಿದೆ, ಒಳಗಡೆನೂ ಫ್ಲೇವರ್ಫುಲ್ ಇದೆ, ಆಮೇಲೆ ಒಳಗಡೆನೂ ಚೀಸ್ ಹಾಕಿದ್ದಾರೆ ಅಥವಾ ಏನೋ ಮೇಲಿಸ್ ಇದೆ ಗೊತ್ತಿಲ್ಲ, ಅಥವಾ ಆಲೂ ಅನ್ಸುತ್ತೆ, ಅಥವಾ ಏನಿದೆ ಗೊತ್ತಿಲ್ಲ. ಒಂಥರ ತುಂಬ ಚೆನ್ನಾಗಿದೆ, ತಿನ್ನೋಕ್ಕೆ ಸಖತ್ ಮಜಾ ಬರ್ತಿದೆ. ಊಟ ತುಂಬ ಚೆನ್ನಾಗಿತ್ತು. ಈ ಓಷನ್ ಪರ್ಲ್ಗೆ ತುಂಬ ಆಲ್ಮೋಸ್ಟ್ ಒಂದೂವರೆ ವರ್ಷ ಆಯಿತು ಬಂದಿರಲಿಲ್ಲ. ಸೊ ಒಂಥರ ಟೇಸ್ಟ್ ಮರ್ತೋಗಿದ್ದೆ ನಾನು. ಹೊಟ್ಟೆ ಫುಲ್ಲಾಗಿದೆ, ಓವರ್ ಲೋಡ್ ಆಗಿದೆ ಹೊಟ್ಟೆ. ಸೊ ಇವಾಗ ಜೋರು ನಿದ್ದೆ ಬರ್ತಾಯಿದೆ.